ಹಲ್ಲೆಲೂಯಾ. ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ ಕೊನೆ. ಹಲ್ಲೆಲೂಯಾ. ಏನಂತೆ? ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವ. ಯೇಸು ಸ್ವಾಮಿನೇನಾ? ಬೇರೆ ಯಾರಾದ್ರೂ ಮಾಡಿಸ್ತಾರ? ಯಾರು ಮಾಡಿಸ್ತಾರೆ? ಯಾವ್ದ್ರಲ್ಲಿ ಸ್ನಾನ ಮಾಡಿಸ್ತಾರೆ ಅಂತೆ? ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ. ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾರೆ ಅಂದ್ರೆ ಹೇಗೆ? ಈಗೆಲ್ಲ ಸಭೆಗಳಲ್ಲೆಲ್ಲ ತೊಟ್ಟಿ ಮಾಡಿರ್ತಾರೆ ದೀಕ್ಷಾ ಸ್ನಾನ ಕೊಡಕ್ಕೆ. ನಾವು ದೇವಲಪುರದಲ್ಲಿ ಕಟ್ಸಿದ್ವಿ. ಆತರ ತೊಟ್ಟಿ ಕಟ್ಸ್ಬಿಟ್ಟು ಆ ನೀರ್ ಮೇಲೆ ಪವಿತ್ರಾತ್ಮ ಅಂತ ಬರೆದ್ಬಿಟ್ಟು ಅದ್ರ ಒಳಗಡೆ ನಿಮ್ನ ಅಜ್ಜಿ ಸ್ನಾನ ಮಾಡಿಸಿ, ಇನ್ನೊಂದು ತೊಟ್ಟಿ ಒಳಗಡೆ ಬೆಂಕಿ ಹಾಕ್ಬಿಟ್ಟು ಅದ್ರೊಳಗಡೆ ನಿಮ್ಮನ್ನ ಅಜ್ಜರ. ಹಾಗಾದ್ರೆ ಹೇಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸ್ತಾರೆ? ಅಭಿಷೇಕ ಅಂದ್ರೆ ಏನು? ಇಲ್ಲಿ ವಾಕ್ಯದ ಪ್ರಕಾರ ಬೆಂಕಿ ಅಂದ್ರೆ ಅಭಿಷೇಕ, ಪವಿತ್ರಾತ್ಮ ಅಂದ್ರೆ ಪವಿತ್ರಾತ್ಮನೇ, ಅದಕ್ಕೆ ಬೇರೆ ಇದೇನು ಇಲ್ಲ. ಪವಿತ್ರಾತ್ಮ ಅಂದ್ರೆ ಪವಿತ್ರಾತ್ಮನೇ. ಪವಿತ್ರಾತ್ಮನು ಯೇಸು ಕ್ರಿಸ್ತನ ಮೇಲೆ ಪಾರಿವಾಳದ ಹಾಗೆ ಇಳಿದು ಬಂದನು. ಆದ್ರೆ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ ಅವರ ಮೇಲೆ ಶಕ್ತಿಯಂತೆ ಹೊದಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆತನು ನಿಮಗೆ ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ಸ್ನಾನ ಮಾಡಿಸ್ತಾರೆ. ಹಾಗಾದ್ರೆ ಬೇರೆ ಏನ್ ಮಾಡ್ತಾರೆ? ನಿಮ್ಗೆ ಪವಿತ್ರಾತ್ಮನ ಕೊಡ್ತೀನಿ ಮತ್ತೆ ಅಭಿಷೇಕವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಪವಿತ್ರಾತ್ಮನನ್ನ ಹೊಂದ್ಕೊಂಡಿದ್ದೀರ? ಡೌಟಾ? ನನ್ನ ಒಳಗಡೆ ಪವಿತ್ರಾತ್ಮ ಇದಾರ ಇಲ್ವೋ ನನಗೆ ಗೊತ್ತಿಲ್ಲ. ಹೆಂಗೆ ಹೇಳೋದು ಬ್ರದರ್ ನಿಮ್ಗೆ? ಇದಾರ? ಎಷ್ಟು ಜನ ಪವಿತ್ರಾತ್ಮನನ್ನ ಹೊಂದ್ಕೊಂಡಿದ್ದೀರಾ? ಹೊಂದಿದ್ದೀರಾ? ಹಲ್ಲೆಲೂಯಾ. ಎಷ್ಟು ಜನ ಅಭಿಷೇಕ ಹೊಂದಿದ್ದೀರಾ? ಡೌಟಾ? ಅಭಿಷೇಕ ಹೊಂದಿಲ್ವಾ ನೀವು ಯಾರು? ಹೊಂದಿದ್ದೀರಾ? ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ನಿಮ್ಮನ್ನ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲೂ ದೀಕ್ಷಾ ಸ್ನಾನ ಮಾಡಿಸಿದ್ದಾನೆ. ನಿಜನಾ? ಮಾಡಿಸಿದ್ದಾಗ? ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮ ಮತ್ತೆ ಅಭಿಷೇಕ, ಬೆಂಕಿ ಅಂತಿರುವಂತ ಅಭಿಷೇಕ ಯಾಕೆ ಬೇಕು? ಯಾಕೆ ಯೇಸು ಕ್ರಿಸ್ತನು ನಿಮ್ಮನ್ನ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಅಂದ್ರೆ ಅಭಿಷೇಕದಲ್ಲಿಯೂ ದೀಕ್ಷಾ ಸ್ನಾನ ಯಾಕೆ ಮಾಡ್ಬೇಕು? ಯಾಕೆ ನಿಮಗೆ ಪವಿತ್ರಾತ್ಮ ಮತ್ತೆ ಅಭಿಷೇಕ ಬೇಕು? ಶೋಧನೆಗೆ ಒಳಗಾಗದೆ ಎಚ್ಚರಿಕೆಯಿಂದ ಇರಕ್ಕೆ, ಆಮೇಲೆ ಸುವಾರ್ತೆ ಸಾರಕ್ಕೆ, ಪರಲೋಕಕ್ಕೆ ಹೋಗ್ಲಿಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ವಾಕ್ಯ ಜ್ಞಾನವನ್ನ ನಿಮಗೆ ಕೊಟ್ಟಿರೋದಕ್ಕೆ ದೇವರಿಗೆ ಸ್ತೋತ್ರ. ಪವಿತ್ರಾತ್ಮನು ನಮಗೆ ಸುವಾರ್ತೆ ಸಾಗಬೇಕು ಅಂದ್ರೆ ಪವಿತ್ರಾತ್ಮ ಬೇಕು. ಶೋಧನೆಯಿಂದ ಎಚ್ಚರಿಸಿಕೊಳ್ಳಬೇಕಾದ್ರೆ ಪವಿತ್ರಾತ್ಮ ಬೇಕು. ಪರಲೋಕಕ್ಕೆ ಹೋಗಬೇಕಂದ್ರೆ ಪವಿತ್ರಾತ್ಮ ನಮಗೆ ಬೇಕು. ಆದಿಕಾಂಡ 1ನೇ ಅಧ್ಯಾಯದಿಂದ ನಾವು ಓದುವಾಗ ಅಲ್ಲಿ ನಾವು ದೇವರ ಆತ್ಮನ ಕುರಿತಾಗಿ ನೋಡ್ತೇವೆ. ಭೂಮಿಯು ಬರಿದಾಗಿತ್ತು, ಅಲ್ಲಿ ಜಲ ಸಮೂಹದ ಮೇಲೆ ದೇವರ ಆತ್ಮನು ಚಲಿಸುತ್ತಾ ಇತ್ತು ಅಂತ. ಮತ್ತೆ ಹಳೆ ಒಡಂಬಡಿಕೆ ನಾವು ಓದಿಕೊಂಡು ಬರುವಾಗ ಅನೇಕ ಬಾರಿ ವಾಕ್ಯದಲ್ಲೂ ಸಹ ಕೇಳಿದ್ದೇವೆ, ಪವಿತ್ರಾತ್ಮನು ಅವರ ಮೇಲೆ, ಯಾರ ಮೇಲೆ? ಯಾರನ್ನ ದೇವರು ಆರಿಸಿಕೊಂಡಿದ್ದಾರೆ ಅವರ ಮೇಲೆ ಪವಿತ್ರಾತ್ಮನು ಇಳಿದು ಬರ್ತಾ ಇದ್ರು. ಯಾವ ಕಾರ್ಯಕ್ಕಾಗಿ ಬರ್ತಾ ಇದ್ರು ಆ ಕಾರ್ಯ ಮುಗಿದ ಮೇಲೆ ತಿರುಗಿ ಹೋಗ್ತಾ ಇದ್ರು. ಹೌದಾ? ನಿಜಾನ? ಕೇಳಿದ್ದೀರಾ ವಾಕ್ಯ ಹೇಳುವಾಗ ಇದನ್ನೆಲ್ಲ? ತುಂಬಾ ಸಲ ವಾಕ್ಯ ಹೇಳಿದ್ದಾರೆ, ಅದಕ್ಕೆ ನಾನು ರೆಫರೆನ್ಸ್ ಎಲ್ಲ ಹೇಳ್ತಾ ಇಲ್ಲ, ನೆನಪಿರುತ್ತೆ ನಿಮ್ಗೆ ಅಂತ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಆರಿಸಿಕೊಂಡಂತ ವ್ಯಕ್ತಿಗಳ ಮೇಲೆ ಆ ಅಭಿಷೇಕವನ್ನ ಮತ್ತೆ ಪವಿತ್ರಾತ್ಮರನ್ನ ದೇವರು ಯಾಕೆ ಇಳಿಸ್ತಾ ಇದ್ರು? ಯಾಕೆ? ತಮ್ಮ ಕಾರ್ಯ ಅಂದ್ರೆ ಏನು? ವಾಕ್ಯ ಓದಿಲ್ವಾ ನೀವು ಯಾರು? ಏನ್ ಕಾರ್ಯ? ವಾಕ್ಯ ಓದಿದ್ದೀರಲ್ವಾ ಎಲ್ಲ ಹಳೆ ಒಡಂಬಡಿಕೆನಾ? ಇಷ್ಟು ಕಾಲ ವಾಕ್ಯಗಳನ್ನ ಕೇಳಿದ್ದೀರಾ? ಹಲ್ಲೆಲೂಯಾ. ಸೌಲನನ್ನ ಅಭಿಷೇಕ ಮಾಡಿ ಆತನಿಗೆ ಯುದ್ಧಕ್ಕೆ ಹೋಗದಾಗೆಲ್ಲ ಪವಿತ್ರಾತ್ಮ ಆತನ ಮೇಲೆ ಬರ್ತಾ ಇದ್ರು. ನ್ಯಾಯ ಸ್ಥಾಪಕರುಗಳಾದಂತ ಗಿದ್ಯೋನನ ಮೇಲೆ, ಸಂಸೋನನ ಮೇಲೆ ಪವಿತ್ರಾತ್ಮನು ಬರ್ತಾ ಇದ್ರು. ಯಾಕೆ? ತನ್ನ ದೇವರ ಆದುಕೊಂಡಂತ ಜನರನ್ನ ಶತ್ರುಗಳಿಂದ ಸಂರಕ್ಷಿಸುವುದಕ್ಕೆ. ಓದಿರುವ ವಾಕ್ಯನ? ಯುದ್ಧವನ್ನ ಮಾಡುವುದಕ್ಕಾಗಿ, ಹೋರಾಡುವುದಕ್ಕಾಗಿ, ಸಂರಕ್ಷಿಸುವುದಕ್ಕಾಗಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬರ್ತಾ ಇದ್ರು.
ರಾಜ್ಯಾಧಿಕಾರವನ್ನು ನಡೆಸುವುದಕ್ಕಾಗಿ ಅವ್ರಿಗೆ ಪವಿತ್ರಾತ್ಮ ಬೇಕಿತ್ತು. ಹಲ್ಲೆಲೂಯಾ. ಹಾಗಾಗಿ ತನ್ನ ಜನರನ್ನ ಸಂರಕ್ಷಿಸುವ ಕಾರ್ಯ ಮುಗಿದ ನಂತರ, ಯುದ್ಧಗಳು ಮುಗಿದ ನಂತರ, ಶತ್ರುಗಳನ್ನ ಸೋಲಿಸಿದ ನಂತರ ಪವಿತ್ರಾತ್ಮನು ತಿರುಗಿ ತಂದೆ ಬಳಿಗೆ ಹೋಗ್ತಾ ಇದ್ರು. ಇವರು ತಮ್ಮ ದೇವ ಕೊಟ್ಟಿರುವಂತ ಜ್ಞಾನದಿಂದ ಜನರನ್ನ ಪಾಲಿಸಿಕೊಂಡು ಹೋಗ್ತಾ ಇದ್ರು. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಮತ್ತೆ ಅಭಿಷೇಕ ಅವ್ರ ಮೇಲೆ, ದೇವರು ಆದುಕೊಂಡಂತ ಜನರ ಮೇಲೆ ಬರ್ತಾ ಇತ್ತು. ಯಾಕೆ ಅಂದ್ರೆ ತನ್ನ ಜನರನ್ನ ಸಂರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಯಾಕೆ ಬೇಕು? ಹಳೆ ಒಡಂಬಡಿಕೆಯಲ್ಲೆಲ್ಲ ಯುದ್ಧ ನಡೀತಾ ಇತ್ತು, ಬೇಜಾನು ಅಲ್ವಾ? ದೇವ ಆರಿಸಿಕೊಂಡಂತ ಜನಾಂಗವನ್ನ ನಾಶಪಡಿಸುವುದಕ್ಕಾಗಿ, ದಾಸತ್ವಕ್ಕೆ ನಡೆಸುವುದಕ್ಕೋಸ್ಕರವಾಗಿ ಶತ್ರು ರಾಷ್ಟ್ರಗಳು ಯುದ್ಧ ಮಾಡ್ಕೊಂಡು ಅವ್ರ ಮೇಲೆ ಬರ್ತಾನೆ ಇದ್ರು. ಅದಕ್ಕೆ ದೇವರು ನ್ಯಾಯಸ್ಥಾಪಕರನ್ನ, ಅರಸರನ್ನ ಎಬ್ಬಿಸ್ತಾ ಇದ್ರು. ಅವರ ಮೇಲೆ ಪವಿತ್ರಾತ್ಮನನ್ನ ಇಳಿಯ ಮಾಡಿ ಅವ್ರಿಗೆ ಬಲವನ್ನ ಅನುಗ್ರಹ ಮಾಡಿ ಯುದ್ಧ ಮಾಡುವಂತ ಅಭಿಷೇಕವನ್ನು ಅವ್ರಿಗೆ ಕೊಟ್ಟು ಅವರನ್ನ ಏನ್ ಮಾಡ್ತಾ ಇದ್ರು? ಸಂರಕ್ಷಿಸ್ತಾ ಇದ್ರು. ಈಗ ಹೊಸ ಒಡಂಬಡಿಕೆ ಕಾಲಕ್ಕೆ ನಾವು ಬಂದಿದ್ದೇವೆ. ಪವಿತ್ರಾತ್ಮ ಯಾಕೆ? ಹಲ್ಲೆಲೂಯಾ. ಹಾಗಾದ್ರೆ ನನ್ನ ವೈಯಕ್ತಿಕತೆಗೋಸ್ಕರ ಪವಿತ್ರಾತ್ಮನು ನನಗೆ ಬೇಕು. ನನ್ನ ಆತ್ಮವನ್ನ ಕಾಪಾಡ್ಕೊಳಕ್ಕೆ, ನಾನು ಶೋಧನೆಯನ್ನ ಜಯಿಸೋದಕ್ಕೆ ನನಗೆ ಪವಿತ್ರಾತ್ಮ ಬೇಕು. ಅಷ್ಟೇನಾ? ಅದಕ್ಕೋಸ್ಕರವಾಗಿ ದೇವರು ಪವಿತ್ರಾತ್ಮನನ್ನ ನಿಮ್ಗೆ ಅನುಗ್ರಹ ಮಾಡಿದಾರ. ಹಲ್ಲೆಲೂಯಾ. ಓಕೆ, ವಾಕ್ಯವನ್ನ ನೋಡೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ 2ನೇ ಭಾಗ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮದಲ್ಲಿ ದೇವರು ನಿಮ್ಗೆ ದೀಕ್ಷಾ ಸ್ನಾನ ಮಾಡ್ತಾ ಇದ್ದಾರೆ. ಯಾಕೆ? ನೀವು ಬಲವನ್ನ ಹೊಂದುವುದಕ್ಕೆ, ನೀವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಇರುವುದಕ್ಕೆ. ಹಾಗಾದ್ರೆ ಪವಿತ್ರಾತ್ಮ ನಿಮಗೆ ಯಾಕೆ ಕೊಡಲ್ಪಟ್ಟಿದೆ? ನೀವು ಬಲವನ್ನ ಹೊಂದಬೇಕು ಅಂತ ಪವಿತ್ರಾತ್ಮ ನಿಮಗೆ ಕೊಡಲ್ಪಟ್ಟಿದೆ. ನೀವು ಎಲ್ಲ ಕಡೆ, ಎಲ್ಲಿ ಕಡೆ ಅಂತೆ? ಭೂಲೋಕದ ಕಟ್ಟ ಕಡೆವರೆಗೆ ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು ಅಂತ ಪವಿತ್ರಾತ್ಮನು ನಿಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇನಿಗೆ ಕೊಡಲ್ಪಟ್ಟಿದೆ? ಸಾಕ್ಷಿಯಾಗಿರಿಕೆ, ಆಮೇಲೆ ಬಲವನ್ನ ಹೊಂದುವುದಕ್ಕೆ. ಹಲ್ಲೆಲೂಯಾ. ಹಾಗಾದ್ರೆ ಬಲವನ್ನ ಹೊಂದಿದಂತ ನೀವು, ಪವಿತ್ರಾತ್ಮನನ್ನ ಹೊಂದಿಕೊಂಡು ಆತ್ಮಿಕ ಬಲವನ್ನ ಹೊಂದಿದಂತ ನೀವು ಕ್ರಿಸ್ತನಿಗಾಗಿ ಹೇಗೆ ಸಾಕ್ಷಿಗಳಾಗಿ ಇರ್ತೀರಾ? ಸಾಕ್ಷಿಗಳಾಗಿರ್ಬೇಕು ಅಂತ ಹೇಳ್ತಾ ಇದ್ದಲ್ವ ವಾಕ್ಯ. ಸಾಕ್ಷಿಗಳಾಗಿರುವುದಕ್ಕೋಸ್ಕರವಾಗಿ ಪವಿತ್ರಾತ್ಮನು ನಿಮಗೆ ಅನುಗ್ರಹಿಸಲ್ಪಡ್ತಾ ಇದ್ದಾನೆ. ನೀವು ಹೇಗೆ ಸಾಕ್ಷಿಗಳಾಗಿ ಇರ್ಲಿಕ್ಕೆ ಸಾಧ್ಯ? ಇತರರಿಗೆ ಮಾದರಿಯಾಗಿ ಜೀವಿಸುವುದರ ಮೂಲಕ, ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮೂಲಕ ನಾವು ಸಾಕ್ಷಿಯಾಗಿ ಇರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ವಾಕ್ಯ ನೋಡೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಹಲ್ಲೆಲೂಯಾ. ನೀವು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಸುವಾರ್ತೆ ಸಾರುವುದೇ ಮೊದಲನೆಯ ಸಾಕ್ಷಿ. ಹಲ್ಲೆಲೂಯಾ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ, ಬಲವನ್ನ ನೀವು ಹೊಂದುವಾಗ ನೀವೇನ್ ಮಾಡ್ಬೇಕಂತೆ? ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ನೀವು ಸಾರುವಂತ ಸುವಾರ್ತೆ ಅದು ಕ್ರಿಸ್ತನ ಸಾಕ್ಷಿಯಾಗಿದೆ. ನೀವು ಸುವಾರ್ತೆ ಸಾರುವಾಗ ರಕ್ಷಣೆಗೆ ಬರುವಂತ ಆತ್ಮಗಳು ಅದು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿವೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಪವಿತ್ರಾತ್ಮನು ನಿಮ್ಗೆ ಬೇಕು? ಸುವಾರ್ತೆಯನ್ನ ಸಾರುವುದಕ್ಕಾಗಿ ಪವಿತ್ರಾತ್ಮನು ನಿಮಗೆ ಬೇಕು. ಮತ್ತೆ ಪವಿತ್ರಾತ್ಮನು ಯಾಕೆ ಬೇಕು ಅಂತ ಅಂದ್ರೆ, ಆತ್ಮನ ಫಲಗಳನ್ನ ನೀವು ಹೊಂದಿಕೊಳ್ಳುವುದಕ್ಕಾಗಿ. ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಬರುವುದಕ್ಕಾಗಿ. ಅಂದ್ರೆ ಪವಿತ್ರಾತ್ಮ ಫಲ ಅಂದ್ರೆ ಕ್ರಿಸ್ತನ ಗುಣ ಸ್ವಭಾವ.
ಅಲ್ಲಿ ವಾಕ್ಯವನ್ನ ನೋಡಿ, ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಚನ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಹಲ್ಲೆಲೂಯಾ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ಹಲ್ಲೆಲೂಯಾ. ಹಾಗಾದ್ರೆ ಮೊದಲನೇದಾಗಿ ಪವಿತ್ರಾತ್ಮನು ನಿಮಗೆ ಬೇಕು. ಯಾಕೆಂದ್ರೆ ನೀವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ಬೇಕು. ಹೇಗೆ ಸಾಕ್ಷಿಗಳಾಗಿರ್ತೀರಾ? ಸುವಾರ್ತೆಯನ್ನ ಸಾರುವುದರ ಮೂಲಕ ಸಾಕ್ಷಿಯಾಗಿರ್ತೀರಾ. ಮತ್ತೆ ಪವಿತ್ರಾತ್ಮನ ಫಲಗಳನ್ನ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವುದರ ಮೂಲಕ ನೀವು ಆತನಿಗೆ ಸಾಕ್ಷಿಗಳಾಗಿ ಇರಲಿಕ್ಕೆ ಸಾಧ್ಯ. ಪ್ರೀತಿ, ದಯೆ, ಕರುಣೆ, ದೀರ್ಘಶಾಂತಿ, ಕ್ಷಮೆ, ದಮೆ, ಸಾಧುತ್ವ. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನಲ್ಲಿರುವಂತ ಎಲ್ಲಾ ಒಳ್ಳೆಯ ಗುಣ ಸ್ವಭಾವಗಳು ನಿಮ್ಮಲ್ಲಿ ಬರುವಾಗ ಆ ಸ್ವಭಾವದಿಂದ ನೀವು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಇರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಸುವಾರ್ತೆಯನ್ನ ಸಾರಬೇಕು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನಿಮಗೆ ಬಲ ಬರುತ್ತೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ಪವಿತ್ರಾತ್ಮನ ಸ್ವಭಾವಗಳು, ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಬರುತ್ತೆ. ಹೊಂದ್ಕೊಂಡಿದ್ದೀರಾ ಪವಿತ್ರಾತ್ಮನ ಫಲವನ್ನ? ದಯೆ ತೋರಿಸುವುದನ್ನ, ಕರುಣೆ ತೋರಿಸುವುದನ್ನ, ದೀರ್ಘ ಶಾಂತಿಯಿಂದ ಇರುವಂತದ್ದನ್ನ, ಸಂತೋಷದಿಂದ ಇರುವುದನ್ನ, ಸಂತೈಸುವಿಕೆಯನ್ನ ಹೊಂದಿಕೊಂಡಿದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ನಾನು ಈ ಸಮಯದಲ್ಲಿ ಎಲ್ಲೂ ಸಿಗದಂತ ಸಂತೈಸುವಿಕೆ ಯಾರಿಂದ ಸಿಗ್ತಾ ಇದೆ? ಪವಿತ್ರಾತ್ಮನಿಂದ ಸಿಗ್ತಾ ಇದೆ. ಕ್ರಿಸ್ತನೇ ಸಂತೈಸುವಿಕೆಯನ್ನು ಅನುಗ್ರಹಿಸ್ತಾ ಇರೋದು ಯಾರ ಮೂಲಕ? ಪವಿತ್ರಾತ್ಮನ ಮೂಲಕ ನಿಮ್ಮನ್ನ ಸಂತೈಸುವುದು. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಸಮಾಧಾನ ಹೊಂದಿಕೊಳ್ಳಲಾಗದಂತ ಪರಿಸ್ಥಿತಿಯಲ್ಲಿ, ಕಷ್ಟಗಳು ಹೆಚ್ಚಾದಂತ ಪರಿಸ್ಥಿತಿಯಲ್ಲಿ, ಹೃದಯ ಒಡೆದು ಹೋದಂತ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನ ಸಂತೈಸಬೇಕು. ನಿಮಗೆ ಸಂತೈಸುವಿಕೆ ಬೇಕು ಅಂದ್ರೆ ನಿಮಗೆ ಪವಿತ್ರಾತ್ಮ ಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ಸಂತೈಸುವಿಕೆಯನ್ನು ಹೊಂದ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಸಂತೈಸುವಿಕೆಯನ್ನು ಹೊಂದಬೇಕಾದ್ರೆ, ನಿಮಗೆ ಸಮಾಧಾನ ಬರಬೇಕಾದ್ರೆ, ಆತ್ಮನ ಫಲಗಳನ್ನ ನೀವು ಹೊಂದಬೇಕಾದ್ರೆ ನಿಮಗೆ ಪವಿತ್ರಾತ್ಮನು ಬೇಕು. ಮತ್ತೆ ಕ್ರಿಸ್ತನಿಗೆ ಸಾಕ್ಷಿಯಾಗಿರುವುದಕ್ಕೆ ಪವಿತ್ರಾತ್ಮನು ಬೇಕು. ಹಲ್ಲೆಲೂಯಾ. ಈಗ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ವಿ, ಅವ್ರು ಏನ್ ಮಾಡ್ತಾ ಇದಾರೆ? ಪವಿತ್ರಾತ್ಮನವರ ಮೇಲೆ ಬಂದಾಗ ಯುದ್ಧವನ್ನ ಮಾಡ್ತಾ ಇದ್ದಾರೆ, ಜನರನ್ನ ಸಂರಕ್ಷಿಸ್ತಾ ಇದ್ದಾರೆ. ಹಾಗಾದ್ರೆ ದೇವರು ನಿಮ್ಮ ಮೇಲೆ ಪವಿತ್ರಾತ್ಮನನ್ನ ಸುರಿಸಿರುವಂತದ್ದು, ಬಲವನ್ನ ಅಂದ್ರೆ ಪವಿತ್ರಾತ್ಮನನ್ನ ಅನುಗ್ರಹ ಮಾಡಿ ಅಭಿಷೇಕಗಳನ್ನ ಕೊಟ್ಟಿರುವುದು, ನೀವು ಬರೀ ಸುವಾರ್ತೆಯನ್ನ ಸಾಕೊಂಡು ನಿಮಗೆ ನೀವು ಸಂತೈಸುವಿಕೆಯನ್ನ ಹೊಂದಿಕೊಂಡು ಆತ್ಮನ ಫಲಗಳನ್ನ ಹೊಂದಿಕೊಂಡು ನೀವು ಮಾತ್ರ ಸಮಾಧಾನವಾಗಿರಿ ಅಂತನ? ನೀವು ಏನ್ ಮಾಡ್ಬೇಕು? ಹಳೆ ಒಡಂಬಡಿಕೆಯಲ್ಲಿ ದೇವರು ಅಭಿಷೇಕಿಸಿದಂತ ಜನರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಜನರನ್ನ ಸಂರಕ್ಷಿಸಿದಂತೆ ನೀವು ಜನರನ್ನ ಸಂರಕ್ಷಿಸಬೇಕು. ನೀವು ಜನರನ್ನ ಸಂರಕ್ಷಿಸುವುದಕ್ಕೋಸ್ಕರ ದೇವರು ನಿಮ್ಮ ಮೇಲೆ ಪವಿತ್ರಾತ್ಮನನ್ನ ಸುರಿಸಿದ್ದಾನೆ. ದೇವರು ನಿಮ್ಮ ಮೇಲೆ ಅಭಿಷೇಕವನ್ನು ಸುರಿಸಿದ್ದಾನೆ. ಹಾಗಾದ್ರೆ ಹೇಗೆ ಜನರನ್ನ ಸಂರಕ್ಷಿಸ್ತೇವೆ? ಪ್ರಾರ್ಥನೆಯಿಂದ. ಹಲ್ಲೆಲೂಯಾ. ಪವಿತ್ರಾತ್ಮನ ನಮ್ಮ ಮೇಲಿದೆ, ಅಭಿಷೇಕ ಬಂದಿದೆ. ಈಗ ಯಾರ್ಯಾರು ಜಗಳ ಮಾಡ್ತಿದ್ದಾರೆ ಅವ್ರ ಮೇಲೆಲ್ಲ ಹೋಗಿ ನಾನು ಯುದ್ಧ ಮಾಡಿ ಸರ್ಕಾರ ವಿರುದ್ಧ ಹೋರಾಡಿ ಜನರನ್ನ ಸಂರಕ್ಷಿಸದ? ಹಲ್ಲೆಲೂಯಾ. ವಾಕ್ಯವನ್ನ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ರಾಜತ್ವಗಳ ಮೇಲೆ ಅಧಿಕಾರಿಗಳ ಮೇಲೆ, ಆಮೇಲೆ ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವಂತಹ ದುರಾತ್ಮ ಸೇನೆಗಳ ಮೇಲೆ ಹೋರಾಡುವವರಾಗಿ ಇದ್ದೇವೆ. ಮತ್ತೆ ಅದೇ ಮಾರ್ಕನ ಸುವಾರ್ತೆನ ನೋಡೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನ ಹೊಂದಿಕೊಂಡಂತ ನೀವು ಜನರನ್ನ ಹೇಗೆ ರಕ್ಷಿಸಬಹುದು ಅಂದ್ರೆ
ಪ್ರಾರ್ಥನೆ ಮಾಡುವುದರ ಮೂಲಕ. ನಾವು ಅಲ್ಲಿ ಎಫೆಸದಲ್ಲಿ ನೋಡಿದಂತೆ ಅಂಧಕಾರ ಶಕ್ತಿಗಳ ಮೇಲೆ, ಅಧಿಕಾರಗಳ ಮೇಲೆ, ರಾಜತ್ವಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಯ ಮೇಲೆ, ಮತ್ತೆ ಆಕಾಶದಲ್ಲಿ ಇರುವಂತಹ ದುರಾತ್ಮನ ಸೇನೆಗಳ ಮೇಲೆ ಹೋರಾಟದ ಪ್ರಾರ್ಥನೆ. ನೀವು ರಾಜತ್ವಗಳಿಗೆ ವಿರುದ್ಧವಾಗಿ, ಅಧಿಕಾರಿಗಳಿಗೆ ವಿರುದ್ಧವಾಗಿ ಹೋರಾಡಿ ಪ್ರಾರ್ಥಿಸುವಾಗ ಅದರ ಕೆಳಗೆ ಇದ್ದು ಆಳ್ವಿಕೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಂದ ಯಾರೆಲ್ಲ ಹಿಂಸೆಗೊಳಗಾಗಿದ್ದಾರೋ ಅವರಿಗೆ ಬಿಡುಗಡೆ ಸಿಗ್ತದೆ. ಅಂಧಕಾರ ಲೋಕಾಧಿಪತಿಗೆ ವಿರುದ್ಧವಾಗಿ, ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ಹೋರಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಸ್ಥಳದಲ್ಲಿ ಇರುವಂತಹ ಸೈತಾನನ ಕಟ್ಟುಗಳು ಮುರಿಯಲ್ಪಟ್ಟು ರಕ್ಷಣೆಗೆ ಬರಲಿಕ್ಕೆ ಮಾರ್ಗವಾಗ್ತದೆ. ಮತ್ತೆ ನೀವು ಹೇಗೆ ಜನರನ್ನ ರಕ್ಷಿಸಬಹುದಂದ್ರೆ, ನೀವು ಸುವಾರ್ತೆಯನ್ನ ಸಾರುವಾಗ ನೀವೇನ್ ಮಾಡ್ಬೇಕಂತೆ, ನೀವು ಸೂಚಕ ಕಾರ್ಯಗಳನ್ನ ಮಾಡ್ಬೋದು. ಯಾರು ಹೇಳ್ತಾ ಇರೋದು ಈ ಮಾತು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀವು ಹೋಗಿ ಸುವಾರ್ತೆನ ಸಾರಿ, ಪವಿತ್ರಾತ್ಮನ ಹೊಂದಿರುವಂತ ನೀವು ಸುವಾರ್ತೆನ ಸಾರಲಿಕ್ಕೆ ಹೋಗುವಾಗ ದೆವ್ವಗಳ ಹಿಡಿದವರಿಗೆ ಪ್ರಾರ್ಥನೆ ಮಾಡುವಾಗ ದೆವ್ವ ಬಿಟ್ಟು ಹೋಗುತ್ತಂತೆ. ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರಿಗೆ ಸ್ವಸ್ಥತೆ ಉಂಟಾಗುತ್ತಂತೆ. ಸರ್ಪ ಏನಂತೆ, ಮತ್ತೆ ಹಾವುಗಳನ್ನ ಎಚ್ಚುವಿರಿ ಅಂತ ಅಂದ್ರೆ ಸೈತಾನನ ಕಾರ್ಯಗಳನ್ನ ಮುರಿದಾಕಲಿಕ್ಕೆ ದೇವರು ನಿಮ್ಗೆ ಅಧಿಕಾರ ಕೊಟ್ಟಿದೆ. ಹಾಗಾದ್ರೆ ನೀವು ಯೇಸುವಿನ ಹೆಸರಿನಲ್ಲಿ ಸುವಾರ್ತೆಯನ್ನ ಸಾರಿ ದೆವ್ವಗಳನ್ನ ಬಿಡಿಸುವಾಗ ಆ ಆತ್ಮ ಏನಾಗ್ತದೆ? ರಕ್ಷಿಸಲ್ಪಡ್ತಾರ ಇಲ್ವಾ? ನಮ್ಮ ಸಭೆಗೆ ಬಂದಂತ ರಕ್ಷಣಾ ಮಂಡಳಿಗೆ ಸೇರಿದಂತವ್ರು ಅನೇಕರು ಎಲ್ಲ ದುರಾತ್ಮನಿಂದ ಬಿಡುಗಡೆಯನ್ನ ಹೊಂದಿದಂತವರು. ನೀವು ರೋಗಿಗಳ ಮೇಲೆ ಕೈಗಳನ್ನಿಟ್ಟರೆ ಅವ್ರಿಗೆ ಏನಾಗುತ್ತಂತೆ? ಸ್ವಸ್ಥತೆ ಉಂಟಾಗುತ್ತಂತೆ. ಹಾಗಾದ್ರೆ ನಮ್ಮ ಸಭೆಯಲ್ಲಿ ನಾವು ನೋಡಿರುವ ಹಾಗೆ ಎಲ್ಲರೂ ಏನ್ ಮಾಡಿದ್ದಾರೆ? ಅದ್ಭುತಗಳಿಗೋಸ್ಕರ, ಬಿಡುಗಡೆಗೋಸ್ಕರ ಅನಾರೋಗ್ಯದಿಂದ ಸಹ ಬಂದವರು ಸಹ ಇದ್ದಾರೆ. ಹಾಗಾದ್ರೆ ನೀವು ಸುವಾರ್ತೆನ ಸಾರುವಾಗ, ರೋಗಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ಅವರು ಸ್ವಸ್ಥವಾಗಿ ಅವ್ರೇನ್ ಮಾಡ್ತಾರೆ? ರಕ್ಷಣಾ ಮಂಡಳಿಗೆ ಸೇರ್ತಾರೆ. ಸೈತಾನನ ಕಾರ್ಯಗಳನ್ನು ಮುರಿದಾಕುವಾಗ ಅವರು ರಕ್ಷಣೆಯನ್ನ ಹೊಂದ್ಕೊಳ್ತಾರೆ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರಾದುಕೊಂಡಂತ ಜನಾಂಗ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಯುದ್ಧವನ್ನ ಮಾಡಿ ಜನರನ್ನ ಸಂರಕ್ಷಿಸ್ತಾ ಇದ್ರು. ಈ ದಿನ ಪವಿತ್ರಾತ್ಮನನ್ನ ಹೊಂದಿಕೊಂಡಂತ ನಾವು ಸುವಾರ್ತೆ ಸಾರಲಿಕ್ಕೆ ಹೋಗುವಾಗ ಸೈತಾನನಿಗೆ ವಿರುದ್ಧವಾಗಿ ಹೋರಾಡಿ, ದುರಾತ್ಮಗಳಿಗೆ ವಿರುದ್ಧವಾಗಿ ಹೋರಾಡಿ, ಅನಾರೋಗ್ಯದಲ್ಲಿ ಇರುವಂತಹ ಆ ಅನಾರೋಗ್ಯದ ಕಟ್ಟುಗಳಿಗೆ ವಿರುದ್ಧವಾಗಿ ಹೋರಾಡಿ ಜನರನ್ನ ಸಂರಕ್ಷಿಸಬೇಕು. ಹಲ್ಲೆಲೂಯಾ. ಬರೀ ಸುವಾರ್ತೆ ಸಾರ್ಬಿಟ್ಟು ಬನ್ನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರ? ಇಲ್ಲ. ಯಾರ ಮೂಲಕ ಸೂಚಕ ಕಾರ್ಯಗಳು ನಡೀತಾವಂತೆ? ನಂಬುವವರಿಂದ. ಹೌದು, ಪವಿತ್ರಾತ್ಮನನ್ನ ಹೊಂದಿಕೊಂಡಿದ್ದೇನೆ. ಯೇಸು ಸ್ವಾಮಿ ಹೇಳಿದ್ದಾರೆ ಹೋಗಿ ಸುವಾರ್ತೆ ಸಾರುವಂತ. ನಾನು ಸುವಾರ್ತೆ ಸಾರಲಿಕ್ಕೆ ಹೋಗಿ ಇಂತಿಂತವರ ಮೇಲೆ ದೇವರ ಅಧಿಕಾರದಂತೆ ನಾನು ಪ್ರಾರ್ಥಿಸುವಾಗ ಅವ್ರಿಗೆ ಬಿಡುಗಡೆ ಉಂಟಾಗುತ್ತೆ, ದೆವ್ವಗಳು ಬಿಟ್ಟು ಹೋಗುತ್ತೆ, ರೋಗ ವಾಸಿಯಾಗುತ್ತೆ, ಅವ್ರು ರಕ್ಷಿಸಲ್ಪಡ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿದ್ರೆ ಈ ಸೂಚಕ ಕಾರ್ಯಗಳೇನಾಗುತ್ತವಂತೆ? ನಡೀತಾವ. ಹಾಗಾದ್ರೆ ಪವಿತ್ರಾತ್ಮ ನಿಮ್ಗೆ ಯಾಕೆ ಬೇಕು? ಸುವಾರ್ತೆ ಸಾರುವುದಕ್ಕೆ, ಮತ್ತೆ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನವನ್ನ, ಸಂತೈಸುವಿಕೆಯನ್ನ, ಕಟ್ಟಲ್ಪಡುವಿಕೆಯನ್ನ ಹೊಂದಿಕೊಳ್ಳುವುದಕ್ಕೆ, ನಶಿಸಿ ಹೋಗುತ್ತಾ ಇರುವಂತ ಜನರನ್ನ ರಕ್ಷಿಸುವುದಕ್ಕೆ. ರಕ್ಷಿಸ್ತಾ ಇದ್ದೀರಾ? ನಿಮ್ಮ ಮೂಲಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತಾ ಇದೆಯಾ? ಪವಿತ್ರಾತ್ಮನನ್ನ ಹೊಂದಿದ ಜನಾಂಗವೇ, ಅಭಿಷೇಕಿಸಲ್ಪಟ್ಟ ಜನಾಂಗವೇ, ಹೋಗಿ ಸುವಾರ್ತೆ ಸಾರಿ ನಿಮ್ಮ ಮೂಲಕ ಸೂಚಕ ಕಾರ್ಯಗಳು ನಡೀತಾರೆ ಅಂತ ಸೇವಕ ಹೇಳ್ತಾ ಇದ್ದಾರ? ಜೀವ ಸ್ವರೂಪನಾದಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಹೋಗಿ ಸುವಾರ್ತೆಯನ್ನು ಸಾರಿರಿ, ನಿಮ್ಮಿಂದ ಇಂಥ ಸೂಚಕ ಕಾರ್ಯಗಳು ನಡೀತವೆ. ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರ ಲೋಕಾಧಿಪತಿಯ ಮೇಲೆ, ದುರಾತ್ಮನ ಸೇನೆಗಳ ಮೇಲೆ ಹೋರಾಡಿ ನಿಮಗೆ ಜಯ ಸಿಗ್ತದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಹಳೆ ಒಡಂಬಡಿಕೆಯಲ್ಲಿ ಯುದ್ಧವನ್ನ ಮಾಡಿ ಜನರನ್ನ ರಕ್ಷಿಸಿದ ಹಾಗೆ ನೀವು ಸಹ ಆತ್ಮಿಕ ಯುದ್ಧವನ್ನ ಮಾಡಿ ಜನರನ್ನ ರಕ್ಷಣೆ ಮಾರ್ಗಕ್ಕೆ ತರುವುದಕ್ಕಾಗಿ ಪವಿತ್ರಾತ್ಮನನ್ನ ದೇವರು ನಿಮ್ಮ ಮೇಲೆ ಸುರಿಸಿದ. ಅದಕ್ಕೋಸ್ಕರವಾಗಿ ಅಭಿಷೇಕವನ್ನು ಕೊಟ್ಟಿದ್ದಾನೆ. ಪೇತ್ರನು ಎಷ್ಟು ಭಯ ಉಳ್ಳವನಾಗಿದ್ದ ಅಲ್ವಾ? ತಿರುಗಿ ನಾನು ಮೀನ್ ಹಿಡಿಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಮೇಲಂತಿಸ್ತಿನಲ್ಲಿ ಎಲ್ಲ ಭಯ ಉಳ್ಳವರಾಗಿ ಅಡಿಗೆ ಪ್ರಾರ್ಥನೆ ಮಾಡ್ತಿರುವಂತ ಕೂತ್ಕೊಂಡಿದ್ದಾರೆ. ಯೇಸು ಸ್ವಾಮಿ ಬಂದ್ರೇನೆ ಭಯ ಅವ್ರಿಗೆ, ದೇವ ಬಂದ್ಬಿಟ್ಟಿದೆ ಅಂತಾರೆ ಅಲ್ವಾ? ಆದ್ರೆ ಪವಿತ್ರಾತ್ಮನವರ ಮೇಲೆ ಬಂದಾಗ ಅವ್ರಿಗೆ ಏನಾಗ್ತಾ ಇದೆ? ಧೈರ್ಯ ಉಂಟಾಗ್ತಾ ಇದೆ. ಸುವಾರ್ತೆಯನ್ನು ಸಾಕ್ತಾ ಇದ್ದಾರೆ, ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಜನರನ್ನ ಏನ್ ಮಾಡ್ತಾ ಇದ್ದಾರೆ? ಜನರನ್ನ ರಕ್ಷಿಸ್ತಾ ಇದ್ದಾರೆ.
ಮತ್ತೆ ನಿಮಗೆ ಬರುವಂತ ಶೋಧನೆ, ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಜೀವಿತವನ್ನ, ಸುವಾರ್ತೆಕಾರರನ್ನ ನಾವು ನೋಡ್ತೇವಲ್ವಾ. ಪೌಲಸೀಲರನ್ನ ಸೆರೆಮನೆಗೆ ಹಾಕಿಸ್ತಾರೆ, ಸ್ಟೆಫನನ್ನ ಕಲ್ಲೊಡೆದು ಸಾಯಿಸ್ತಾರೆ, ಪೇತ್ರನನ್ನ ಸೆರೆಮನೆಗೆ ಹಾಕಿಸ್ತಾರೆ, ಚಡಿಯೇಟಿಗಳನ್ನ ಓಡಿಸ್ತಾರೆ, ಯೋಹಾನನನ್ನ ಕುದಿಯುವ ಎಣ್ಣೆ ಬಾಣ್ಲಿಗೆ ಹಾಕಿದ್ರಂತೆ ಆತನನ್ನ ಸತ್ತೋಗ್ಲಿ ಅಂತ. ಆದ್ರೂ ಆತನು ಸಾಯ್ಲಿಕ್ಕೆ ದೇವ ಅನುಮತಿಯನ್ನ ಕೊಡ್ಲಿಲ್ಲ. ವಿಷವನ್ನ ಆತನಿಗೆ ಕುಡಿಸ್ತಾರೆ ಸಾಯ್ಲಿ ಅಂತ. ಹಾಗಾದ್ರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಿರುವುದು ನೀವು ಸುಖದಿಂದಿರುವಾಗ ಮಾತ್ರ ಕ್ರಿಸ್ತನಿಗೆ ಸಾಕ್ಷಿಯಾಗಿರುವುದಕ್ಕಲ್ಲ, ನಿಮಗೆ ಶೋಧನೆ ಬರುವಾಗಲೂ ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ನಿಮ್ಗೆ ಹೊಡಿತಾರ ಸಭೆಗೆ ಹೋಗ್ಬೇಡ ಅಂತ? ಪವಿತ್ರಾತ್ಮನನ್ನು ಹೊಂದಿರುವಂತ ನೀವು ಸಾಕ್ಷಿಯಾಗಿರುವುದಕ್ಕೆ ದೇವರು ನಿಮಗೆ ಪವಿತ್ರಾತ್ಮನನ್ನು ಅನುಗ್ರಹ ಮಾಡಿದ್ದಾರೆ. ಒಂದು ಊರಲ್ಲಿ ಜನ ನಿಮಗೆ ಅವಮಾನಿಸ್ತಾರೆ, ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾಕ್ತಾ ಇದೆ ಅಂತ ಹಿಂಸೆ ಪಡಿಸ್ತಾರ, ನೀವು ಸಾಕ್ಷಿಯಾಗಿರುವುದಕ್ಕಾಗಿ ದೇವರು ನಿಮ್ಮನ್ನ ಅಭಿಷೇಕಿಸಿದ್ದಾರೆ. ಹಾಗಾದ್ರೆ ನೀವು ಸ್ವಸ್ಥತೆಯಿಂದಿರುವಾಗ ಮಾತ್ರ, ನೀವು ಬಲದಿಂದ ಇರುವಾಗ ಮಾತ್ರ, ಆರೋಗ್ಯದಿಂದ ಇರುವಾಗ ಮಾತ್ರ, ನಿಮ್ಗೆ ಎಲ್ಲ ಒಳ್ಳೆಯ ಅನುಕೂಲಗಳಿರುವಾಗ ಮಾತ್ರ, ಸಮಾಧಾನದಿಂದ ಇರುವಾಗ ಮಾತ್ರ ಸಾಕ್ಷಿಯಾಗಿರುವುದಕ್ಕಲ್ಲ. ಸಮಾಧಾನ ಇಲ್ಲದೆ ಇದ್ದರು, ನಿಮ್ಮನ್ನ ಸೆರೆಮನೆಗೆ ಹಾಕ್ಸಿದರು, ಜನ ನಿಮ್ಮನ್ನ ಹೀಯಾಡಿಸಿದ್ರು, ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಟ್ರು, ಜೈಲಿಗೆ ಸೇರಿಸಿದ್ರು, ನೀವು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ಇರಬೇಕು. ಸುವಾರ್ತೆಯನ್ನ ಸಾರಲೇಬೇಕು. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತವೆ. ಜನರನ್ನ ನೀವು ರಕ್ಷಿಸಲೇಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಪವಿತ್ರಾತ್ಮನನ್ನ, ತನ್ನ ಅಭಿಷೇಕವನ್ನ ನಿಮ್ಮ ಮೇಲೆ ಸುರಿಸಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನನ್ನ ಹೊಂದಿಕೊಂಡಿರುವಂತ ನಾವು, ಅಭಿಷೇಕವನ್ನ ಹೊಂದಿಕೊಂಡಿರುವಂತ ನಾವು ಹೇಗೆ ಇದ್ದೇವೆ? ನನಗೆ ಅನಾರೋಗ್ಯ, ಇವತ್ತು ನಾನು ಚರ್ಚಿಗೆ ಬರೋಕ್ಕಾಗಲ್ಲ, ನನಗೆ ಅಲ್ಲಿ ಫಂಕ್ಷನ್ ಇದೆ, ನನ್ನ ಚರ್ಚಿಗೆ ಬರೋಕ್ಕಾಗಲ್ಲ, ನಾನು ಇಲ್ಲಿ ಫಂಕ್ಷನ್ ಇದೆ ಅದಕ್ಕೆ ಬರೋಕ್ಕಾಗಲ್ಲ. ಅದಕ್ಕೆ ದೇವರು ನಿಮ್ಗೆ ಅಭಿಷೇಕ ಮಾಡಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಮುಂಜಾನೆ ಸೇವೆಗೆ ಬರ್ತೇವೆ. ಪೌಲನ ಸುವಾರ್ತೆಯಲ್ಲಿ ನೀವು ನೋಡಿದಿರಲ್ವಾ, ಕಲ್ಲು ಹೊಡೆದು ಅದನ್ನು ಸತ್ತೋದಂತ ಆತನನ್ನ ತಿಪ್ಪೆಗೆ ಬಿಸಾಕ್ಬಿಟ್ಟಿದ್ರಂತೆ. ಎದ್ದು ಎಲ್ಲೋಗ್ತಾ ಇದ್ದಾನೆ, ತಿರ್ಗಾ ಅವನು ಯಾವ ಊರಿನ ಜನರು ಆತನಿಗೆ ಕಲ್ಲು ಹೊಡೆದ್ರೋ ಅಲ್ಲೇ ಹೋಗ್ತಾ ಇದ್ದಾನೆ ಸುವಾರ್ತೆನ ಸಾರ್ಲಿಕ್ಕೆ. ಆದ್ರೆ ನಾವು ಪವಿತ್ರಾತ್ಮನನ್ನ ಹೊಂದ್ಕೊಂಡಿದ್ದೇವೆ, ಅಭಿಷೇಕ ಹೊಂದ್ಕೊಂಡಿದ್ದೇವೆ. ನಾವು ಯಾರಿಗೂ ಏನು ಕಡಿಮೆ ಇಲ್ಲ, ಯಾವ್ದ್ರ ಕಡಿಮೆ ಇಲ್ಲ. ನಾವು ರಜಾ ಹಾಕತ್ತೀವಿ, ನಾವು ಅಲ್ಲಿ ಇಲ್ಲಿ ಹೋಯ್ತೀವಿ, ನಮ್ ಇಷ್ಟ ಬಂದಾಗೆ ನಾವು ಜೀವನ ನೀವು ಮಾಡ್ತೀವಿ. ಇದ್ರಲ್ಲಿ ನಾವು ಯಾರಿಗೂ ಏನು ಕಡಿಮೆ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಸಾಕ್ಷಿಯಾಗಿರುವುದಕ್ಕೋಸ್ಕರವಾಗಿ ದೇವರು ಪವಿತ್ರಾತ್ಮನನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಲೋಕದ ಕಟ್ಟಕಡೆಯವರಿಗೆ ನನಗೆ ಸಾಕ್ಷಿಗಳಾಗಿ ಇರ್ತೀರಾ ಅಂತ. ಅಮ್ಮನಿಗೆ ಒಂದಿನ ಹುಷಾರಿರ್ಲಿಲ್ಲ, ನಮ್ಗೆ ಯಾರಿಗೂ ಹೇಳಿಲ್ಲ. ಅಮ್ಮ ಅಜಯಣ್ಣನ್ ಕರ್ಕೊಂಡು ಜೆಎಸ್ಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ, ಅಲ್ಲಿ ತುಂಬಾ BP ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಇದ್ ಮಾಡಕ್ಕಾಗಲ್ಲ ಅಂತ ಮತ್ತೆ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮಿಷನ್ ಆಸ್ಪತ್ರೆಗೆ ಹೋದ್ರೆ ನಾವೆಲ್ಲ ಸಂಜೆಲಿ ಹೋಗಿ ಅಮ್ಮನ್ ನೋಡೋಸಲಿಗೆ ICU ವಾರ್ಡ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಟ್ಯೂಬ್ ಎಲ್ಲ ಹಾಕಿ ಕಟ್ಟಿ ಮಲಗಿಸ್ಬಿಟ್ಟಿದ್ದಾರೆ ಪೇಷಂಟ್ ತರ. ಏನಾಗಿದೆ ಅಂದ್ರೆ IBP ಆಗಿದೆ ಅಂತ. ಮಾರನೇ ದಿನಕ್ಕೇನೆ ನಾವೇನ್ ಮಾಡ್ಬೇಕು? ದೇವ್ರು ತಿಳಿಸಿದ್ದಾರೆ, ಕೊಡಗಿನಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ನೀವು ಹೋಗಿ ಅವನಿಗೆ ಸುವಾರ್ತೆಯನ್ನ ಸಾರಿ ಬರ್ಬೇಕು ಅಂತ. ಅಮ್ಮನಿಗೆ ಹುಷಾರಿಲ್ಲ, ತುಂಬಾ ಹುಷಾರಿಲ್ಲ. ಡಾಕ್ಟರ್ ಅಮ್ಮ ಹೇಳ್ತಾ ಇದಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ. ಡಾಕ್ಟರ್ ಹೇಳ್ತಾ ಇದಾರೆ ಇಲ್ಲ, ಡಿಸ್ಚಾರ್ಜ್ ಮಾಡಂಗಿಲ್ಲ, 1 ವಾರ ಅಡ್ಮಿಟ್ ಆಗಿರ್ಲೇಬೇಕು ಅಂತ. ತುಂಬಾ ಫೋರ್ಸ್ ಮಾಡುವಾಗ ಡಾಕ್ಟರ್ ಹೇಳಿದ್ರು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರಲ್ಲ, ಹೆಚ್ಚು ಟೆನ್ಷನ್ ಆದ್ರೆ ಅವ್ರಿಗೆ ಮೈಂಡ್ ಸ್ಟ್ರೋಕ್ ಆಗುತ್ತೆ ಅಂತ. ಮೈಂಡ್ ಸ್ಟ್ರೋಕ್ ಆದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಕಾರಲ್ಲಿ ಹೋಗುವಾಗ ಕಾರಲ್ಲೆಲ್ಲ ಮಲ್ಕೊಂಡೇ ಹೋಗಿದ್ದಾರೆ. ತುಂಬಾ ಸುಸ್ತು, ಆಯಾಸ, ನಡೆಯಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ ಅಂತ ಆಯಾಸ. ಅಂತ ಆಯಾಸದಲ್ಲೂ ದೇವರು ತಿಳಿಸಿದ್ದಾರೆ ಅಂತ ಹೇಳಿ ಹೋಗಿ ಸುವಾರ್ತೆಯನ್ನ ಸಾರಿ ಬಂದಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರ್ತಾ ಇದೆ ಅಂದ್ರೆ ನಿಮಗೊಂದು ಜವಾಬ್ದಾರಿ ಇದೆ. ಏನ ಜವಾಬ್ದಾರಿ? ಕ್ರಿಸ್ತನಿಗೆ ಸಾಕ್ಷಿಯಾಗಿರಬೇಕು. ಹೇಗೆ ಸಾಕ್ಷಿಯಾಗಿರಬೇಕು? ಸುವಾರ್ತೆಯನ್ನ ಸಾರುವುದರ ಮೂಲಕ, ಅದ್ಭುತ ಸೂಚಕ ಕಾರ್ಯಗಳನ್ನ ಮಾಡುವುದರ ಮೂಲಕ, ಜನರನ್ನ ನೀವು ಆತ್ಮಿಕ ಯುದ್ಧವನ್ನ ಮಾಡಿ ಜನರನ್ನ ಸಂರಕ್ಷಿಸುವುದರ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗಿರಬೇಕು. ಅದಕ್ಕೆ ದೇವರು ನಿಮಗೆ ಅಭಿಷೇಕವನ್ನು ಮಾಡಿದ್ದಾರೆ, ಅದಕ್ಕೆ ದೇವರು ನಿಮಗೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಮುಂದೊಂದು ದಿನ ಕ್ರಿಸ್ತನ ಬರುವಿಕೆಯಲ್ಲಿ ನಾವೆಲ್ಲ ಎತ್ತಲ್ಪಟ್ಟುವೇನು, ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಿಸಿ ಪವಿತ್ರಾತ್ಮನ ಹೊಂದಿದಂತ ನೀನು, ಅಭಿಷೇಕವನ್ನು ಹೊಂದಿದಂತ ನೀನು
ಹೇಗೆ ಸಾಕ್ಷಿಯಾಗಿದ್ದೆ ಅಂತ ಅಂದ್ರೆ ನಮ್ಮ ಉತ್ತರ ಏನು? ದೇವರೇ, ನೀನ್ ಅಭಿಷೇಕ ಮಾಡ್ದೆ, ನೀನ್ ಪವಿತ್ರ ಆತ್ಮನ ನೀನ್ ಸುರಿಸ್ದೆ, ನಾನು 4 ದಿನ ಚೆನ್ನಾಗಿ ಕುಣಿದಾಡಿ ಜೋರ ಕಿರ್ಚಾಡಿ ಪ್ರೇಯರ್ ಮಾಡ್ದೆ, ಆದ್ರೆ ಸುವಾರ್ತೆ ಸಾರಕ್ಕೆ ಹೋಗ್ಲಿಲ್ಲ, ಅದ್ಭುತ ಕಾರ್ಯ ಸೂಚಕ ಕಾರ್ಯನು ಮಾಡಿಲ್ಲ, ಸಭೆಗೇನೆ ನೆಟ್ಟಿಗೆ ಹೋಗಿಲ್ಲ, ನನ್ಗೆ ಅಲ್ಲಿ ಫಂಕ್ಷನ್ ಇತ್ತು, ನನಗೆ ಇಲ್ಲಿ ಫಂಕ್ಷನ್ ಇತ್ತು, ನನ್ಗೆ ಹುಷಾರಿರ್ಲಿಲ್ಲ, ಮನೇಲಿ ತುಂಬಾ ಸೀರಿಯಸ್ಸು, ಸಂಘ ಜಾಸ್ತಿ, ದುಡ್ಡು ಕಟ್ಟಬೇಕಾಯ್ತು, ದುಡ್ಡು ಹೊಂದಿಸ್ಬೇಕಾಯ್ತು, ಇವತ್ತು ಭಾನುವಾರ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ದುಡ್ಡು ಸಂಬಳ ಕಟ್ ಮಾಡ್ಬಿಡ್ತೀನಿ, ಕೆಲ್ಸದಿಂದ ಕಿತ್ತಾಕ್ಬಿಡ್ತೀನಿ ಅಂದ್ರು. ದೇವ್ರೆ, ನಾನು ಹೆಂಗಪ್ಪ ನಿಮ್ ಸಾಕ್ಷಿಯಾಗಿರ್ಲಿ? ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಹಸಿವೆ ಇದ್ದರು, ಹಿಂಸೆ ಇದ್ದರು, ಸಂಕಟವಿದ್ದರು, ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನು ನಿಮ್ಮನ್ನ ಪ್ರೀತಿ ಮಾಡಿ, ನಿಮ್ಮ ಪಾಪ ಶಾಪಗಳನ್ನ ಮುರಿದಾಕಿ, ನಿಮ್ಮ ಜೀವಿತಗಳನ್ನ, ನಿಮ್ಮ ಕುಟುಂಬಗಳನ್ನ ಕಟ್ಟಿ, ನೀವು ಜನರನ್ನ ಸಂರಕ್ಷಿಸುವಂತ ಉನ್ನತ ಹುದ್ದೆಗೆ ನಿಮ್ಮನ್ನ ಇಡುವುದಕ್ಕಾಗಿ ಪವಿತ್ರಾತ್ಮನನ್ನ ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ರೆ ನಾವು ಎಷ್ಟರ ಮಟ್ಟಿಗೆ ಸಾಕ್ಷಿಗಳಾಗಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ದೇವರಿಗೆ ಸಾಕ್ಷಿಯಾಗಿರೋಣ. ದೇವರ ವಾಕ್ಯವನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಸ್ತೋತ್ರ. ಒಂದು ವೇಳೆ ವಾಕ್ಯ ನಿಮಗೆ ಮುಟ್ಟಿರುವುದಾದ್ರೆ, ವಾಕ್ಯದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವುದಾದ್ರೆ, ಹೌದು ನಾನು ದೇವರಿಗೆ ಸಾಕ್ಷಿಗಿರಬೇಕೆಂಬ ಮನಸ್ಸು ನಿಮಗೆ ಇರುವುದಾದ್ರೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡಿರಿ. ದೇವರೇ, ಪವಿತ್ರಾತ್ಮನ ನೀನು ಅನುಗ್ರಹ ಮಾಡಿದ್ದಿ ಸ್ವಾಮಿ, ಅಭಿಷೇಕವನ್ನು ಕೊಟ್ಟಿದ್ದಿ ದೇವರೇ ಅಪ್ಪ, ಅದ್ಭುತ ಕಾರ್ಯಗಳನ್ನ ಸೂಚಕ ಕಾರ್ಯಗಳನ್ನ ಮಾಡಿ, ಆತ್ಮಿಕ ಹೋರಾಟವನ್ನ ಮಾಡಿ, ಜನರನ್ನ ಸಂರಕ್ಷಿಸುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾಗಿ ಸ್ವಾಮಿ ನಾನು ಹೀಗೆ ಜೀವಿಸಿದ್ದೇನೆ ಕರ್ತನೆ. ಆದ್ರಪ್ಪ, ನನಗೆ ಸುವಾರ್ತೆಯನ್ನು ಸಾರುವುದಕ್ಕೂ ದೇವರಪ್ಪ ಆತನೇ, ಜನರನ್ನ ಸಂರಕ್ಷಿಸುವುದಕ್ಕೂ ದೇವರಪ್ಪ ನೀನು ಕೊಟ್ಟಂತ ಪವಿತ್ರಾತ್ಮೆಯನ್ನು ಉಪಯೋಗಿಸಿ ನಿನಗೆ ಸಾಕ್ಷಿಯಾಗಿರಬೇಕೆಂಬ ಹಂಬಲ ನನಗಿದೆ ಸ್ವಾಮಿ. ಇನ್ನು ಮುಂದೆ ನೀನನ್ನು ಉಪಯೋಗಿಸಿ ಎಂಬುದಾಗಿ ಹಂಬಲ ಇರುವವರು ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನ ಮಾಡಿರಿ. ಸ್ತೋತ್ರ ರಾಜ. ಹಲ್ಲೆಲೂಯಾ. ಮಹಾಪರಿಶುದ್ಧನಾದಂತ ನನ್ನ ತಂದೆ ಆದಂತ ದೇವರಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ಅಪ್ಪ ನೀನು ಹೇಳಿದ್ದೆಲ್ಲ ರಾಜ. ನೀನು ನಮ್ಮ ಮಧ್ಯದಲ್ಲಿ ಇದ್ದು ಕರ್ತನಪ್ಪ, ನಮ್ಮೆಲ್ಲರನ್ನ ಕುರಿತು ದೇವರಪ್ಪ ನೀನು ಉಪದೇಶಿಸಿದ್ದಿ ಕರ್ತನಪ್ಪ, ನಿನಗೆ ಸ್ತೋತ್ರ. ಹೌದು ರಾಜ್ಯ ದೇವರಪ್ಪ, ಇತರರ ಮುಂದೆಪ್ಪ ನಾನು ಪವಿತ್ರಾತ್ಮನನ್ನ ಹೊಂದಿಕೊಂಡಿದ್ದೇನೆ, ನಾನು ಅಭಿಷಕ್ತಳು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ದೇವರಪ್ಪ ನಿನ್ನ ಆತ್ಮನನ್ನ, ನಿನ್ನ ಅಭಿಷೇಕವನ್ನಪ್ಪ ನಮಗೆ ಸುರಿಸಲಿಲ್ಲ ರಾಜ್ಯಪ್ಪ. ನಿಜವಾಗಿ ನೀನು ಯಾತಕ್ಕಾಗಿ ದೇವರಪ್ಪ ಆತ್ಮನಿಂದಲೂ ಬೆಂಕಿಯಿಂದಲೂಪ್ಪ ನಮಗೆ ದೀಕ್ಷಾ ಸ್ನಾನವನ್ನ ಮಾಡಿಸಿದ್ದೆ ಎಂಬುದಾಗಿ ದೇವರಪ್ಪ ಆತನಪ್ಪ ಈ ದಿನಪ್ಪ ನೀನು ಮಾತನಾಡಿದಲ್ಲ ರಾಜ್ಯಪ್ಪ. ಅಪ್ಪ, ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ದೇವರಪ್ಪ ದೀಕ್ಷಾ ಸ್ನಾನನ ಹೊಂದಿ ದೇವರಪ್ಪ ಆತನೇ. ಹೌದು ರಾಜ, ಅಭಿಷೇಕವನ್ನ ಪವಿತ್ರಾತ್ಮನ ಹೊಂದಿಕೊಂಡಿರುವಂತ ನಾವು ಸ್ವಾಮಿ ನಿನಗೆ ಎಲ್ಲಾ ಕಡೆಯೂ ಸಾಕ್ಷಿಯಾಗಿರುವಾಗ ದೇವರಪ್ಪ, ನಾವು ಹೋಗುವಂತ ಕೆಲಸದಲ್ಲಿಯೂ, ನಾವಿರುವಂತ ಸ್ಥಳದಲ್ಲಿಯೂ, ನಾವಿರುವಂತ ಮನೆಯಲ್ಲಿಯೂ ದೇವರಪ್ಪ ನಿನಗೆ ಸಾಕ್ಷಿಗಳಾಗಿರುವಂತೆ ದೇವರಪ್ಪ ಆತನೇ. ಹೌದು ರಾಜ್ಯ ದೇವರಪ್ಪ ಆತನೇ, ಸಮಾಧಾನ ಪಡಿಸುವುದಕ್ಕೂ, ಧೈರ್ಯ ಪಡಿಸುವುದಕ್ಕೂ, ಧೈರ್ಯವನ್ನ ಹೊಂದಿಕೊಳ್ಳುವುದಕ್ಕೂ, ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕೂ, ಸುವಾರ್ತೆಯನ್ನು ಸಾರುವುದಕ್ಕೂ ದೇವರಪ್ಪ. ಹೌದು ರಾಜ್ಯ, ಕಟ್ಟುವವರಾಗಿರುವುದಕ್ಕೂ ದೇವರಪ್ಪ ನಿನ್ನ ಹೆಸರಿನಲ್ಲಿ ಅಪ್ಪ ಆತನೇ, ನೀನು ಕೊಟ್ಟಂತ ಅಭಿಷೇಕದಿಂದ, ನೀನು ಕೊಟ್ಟಂತ ಪವಿತ್ರಾತ್ಮನಿಂದ ದೇವರಪ್ಪ ನಂಬಿಕೆ ಉಳ್ಳವರಾಗಿ ಸ್ವಾಮಿಯಪ್ಪ, ಜನರನ್ನ ಸಂರಕ್ಷಿಸುವಂತ ಭಾರ ಉಳ್ಳವರಾಗಿ ದೇವರಪ್ಪ ಆತನೇ. ಹೌದು ರಾಜ್ಯ ದೇವರಪ್ಪ, ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುತ್ತ ದೇವರಪ್ಪ. ಓ ದೇವರಪ್ಪ ಆತನೇ, ಸೈತಾನನ ಎಲ್ಲ ಕಾರ್ಯಗಳಿಗೆ ವಿರುದ್ಧವಾಗಿ, ಸೈತಾನನ ಎಲ್ಲ ಅಧಿಕಾರಗಳಿಗೆ ವಿರುದ್ಧವಾಗಿ ಆತ್ಮಿಕ ಹೋರಾಟವನ್ನ ಮಾಡುತ್ತ ದೇವರಪ್ಪ, ಅದರಲ್ಲಿ ಸಿಲುಕಿಗಿರುವಂತ, ಬಂಧನದಲ್ಲಿರುವಂತ ಜನರನ್ನ ದೇವರಪ್ಪ ಸಂರಕ್ಷಿಸಿ ನಿನ್ನ ರಾಜ್ಯಕ್ಕೆ ಸೇರಿಸುವಂತ ದೇವರಪ್ಪ ಆತನಪ್ಪ, ನಿನ್ನ ರಾಯಭಾರಿಗಳಾಗಿಯಪ್ಪ ನಾವು ಇರಲಿಕ್ಕೆ ಸಹಾಯ ಮಾಡಿ ರಾಜ್ಯ. ಹೌದು ಕರ್ತನೆ, ವಿಮೋಚನಾ ದಿನಕ್ಕಾಗಿಯೇ ಆತ್ಮನ ಮುದ್ರೆಯನ್ನು ನೀವು ಹೊಂದಿಕೊಂಡಿದ್ದೀರಿ ಎಂಬುದಾಗಪ್ಪ ನಿನ್ನ ವಾಕ್ಯ ಹೇಳ್ತದಲ್ಲ ರಾಜ್ಯ. ನಿನಗೆ ಸಾಕ್ಷಿಗಳಾಗಿರುವುದಕ್ಕೆ ಮಾತ್ರವಲ್ಲದೆ ಸ್ವಾಮಿ, ನಿನ್ನ ರಾಜ್ಯವನ್ನ ಸೇರಬೇಕಾದರೆ ದೇವರಪ್ಪ ನಿನ್ನ ಪವಿತ್ರಾತ್ಮನ ಮುದ್ರೆ ಅತ್ಯವಶ್ಯವಾಗಿದ್ದೆಲ್ಲ ಕರ್ತನಪ್ಪ. ನಿನ್ನ ಪವಿತ್ರಾತ್ಮನ ಹೊಂದದೆ ಇರುವವರು ದೇವರಪ್ಪ ನಿನ್ನ ರಾಜ್ಯವನ್ನ ಸೇರುವುದಪ್ಪ ಅದು ಬಹು ಕಷ್ಟಕರವಾಗಿದೆಲ್ಲ ರಾಜ್ಯ. ಓ ಕರ್ತನೆಪ್ಪ ಆತನೆಪ್ಪ, ನೀನಾದರೂ ದೇವರಪ್ಪ ನಿನ್ನ ವಿಮೋಚನೆ ದಿನದಲ್ಲಿ ಸ್ವಾಮಿ ನಿನ್ನ ರಾಜ್ಯದಲ್ಲಿ ನಾವು ಸೇರಬೇಕೆಂಬುದಾಗಪ್ಪ ಪವಿತ್ರಾತ್ಮನಿಂದ ಮುದ್ರೆನ ಹೊಂದಿ ಅವನ ಮೇಲೆ
ಹಾಕಿದೆಲ್ಲ ರಾಜ, ನಾವು ಹೊಂದಿದಂತ ಮುದ್ರೆಯನ್ನ ಕಾಪಾಡಿಕೊಳ್ಳುವಂತೆ ಸ್ವಾಮಿ, ನಿನಗೆ ಅಪ್ಪ ಸಾಕ್ಷಿಯಾಗಿ ಜೀವಿಸುವಂತೆ ಸ್ವಾಮಿ, ಪವಿತ್ರಾತ್ಮನಲ್ಲಿ ಅಪ್ಪ ನಾವು ನಡೆಯುವಂತೆ, ನಂಬಿಕೆಯಲ್ಲಿ ನಡೆಯುವಂತೆ ಅಪ್ಪ ನಮ್ಮ ಜೀವಿತಗಳನ್ನ ಮಾರ್ಪಡಿಸು ಮಾಹಿಮೆನೊಂದು ಅಪ್ಪ ಆತನೇ ನೀನು ಲೆಕ್ಕವನ್ನ ಕೇಳುವಾಗ ದೇವರಪ್ಪ, ಹೌದು ರಾಜ್ಯ ದೇವರಪ್ಪ, ಈಗ ನೀನು 2 ಕೊಟ್ಟದ್ದನ್ನ ನಾನು 4 ಮಾಡಿದ್ದೇನೆ, 5 ಕೊಟ್ಟು ನಾನು 10 ಮಾಡಿದ್ದೇನೆ ಎಂಬುದಾಗಿ ಹೇಳುವಂತೆ ದೇವರಪ್ಪ ಆತನೇ ಅಪ್ಪ, ನಿನ್ನ ಪವಿತ್ರಾತ್ಮನನ್ನ ಹೊಂದಿರುವಂತೆ ನಾವು ನಿಜವಾದ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ತಂದೆಯೇ, ಆಮೆನ್.